ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವತ್ತು ವಿಡಿಯೋದಲ್ಲಿ 30 ಸೈಜ್ ಕಪ್ ಸೈಜ್ 30 ಇರೋ ಸೈಜ್ದು ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಬ್ಲೌಸ್ ಮೆಷರ್ಮೆಂಟ್ ನೋಡ್ಕೊಳ್ಳಿ. ಲೆಂತು 12.5, ಚೆಸ್ಟು 30.5, ಅಪ್ಪರ್ ಚೆಸ್ಟ್ 29, ಸೊಂಟ 26, ಶೋಲ್ಡ್ರ್ 13, ಸ್ಲೀವ್ಸು 5-12, ಫ್ರಂಟ್ ನೆಕ್ 6.5, ಬ್ಯಾಕ್ ನೆಕ್ಕು 8, ಡಾಟ್ ಪಾಯಿಂಟ್ 9, 11.5. ಫಸ್ಟು ಸಿಂಪಲಾಗಿ ಸ್ಟ್ರೈಟ್ ಲೈನ್ಸ್ ಹಾಕ್ಕೊಳ್ಳೋಣ. ನೋಡಿ, ಸ್ಟ್ರೈಟ್ ಲೈನು. ಅದಾದ ನಂತರ ಲೆಂತು 12.5, ಹೊಲಿಯೋಕ್ಕೆ ಅರ್ಧ ಇಂಚು. ಫುಲ್ ಲೆಂತ್ ಇಟ್ಕೋಬೇಕು. ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹೊಲಿಯೋಕ್ಕೆ ಬಿಟ್ಕೊಳ್ಳಿ. ಸೊಂಟ 26 ಇದೆ, 4 ಭಾಗ ಮಾಡಿ 6.5 ಬರುತ್ತೆ. ಪಕ್ಕಕ್ಕೆ 1 ಇಂಚು ಡಾಟ್, 26 ವೇಸ್ಟ್. ಶೋಲ್ಡ್ರ್ ಇದೆ ನಮಗೆ 13 ಇಂಚು, ಬ್ಯಾಕ್ ಡೀಪ್ ಇರೋದು 8, 8 ಕಾಲು 2 ಇಂಚು ಲೆಸ್ ಮಾಡಿದ್ರೆ 11 ಇಂಚು ಬರುತ್ತೆ ನಮ್ಮ ಶೋಲ್ಡ್ರು. 11ರಲ್ಲಿ ಅರ್ಧ 5.5. 5.5ಕ್ಕೆ ಮೇಲ್ಗಡೆಯಿಂದ 1/4 ಇಂಚು ಕಮ್ಮಿ ಇಡ್ತಾ ಇದ್ದೀನಿ, ಯಾಕಂದರೆ ಸ್ಮಾಲ್ ಸೈಜ್ ಬ್ಲೌಸಸ್ಸು. ನೆಕ್ ಬ್ರಾಡು ಸ್ಮಾಲ್ ಅಂತ ಇರೋದ್ರಿಂದ 2.25 ಇಡ್ತಾ ಇದ್ದೀನಿ. ಅಲ್ಲಿಂದ ಕ್ರಾಸಲ್ಲಿ 8 ಇಂಚು. ಇದು ಸ್ಮಾಲ್ ಸೈಜು. ಬ್ರಾಡ್ ಇಡುವಾಗ ನೋಡ್ಕೊಂಡು ಇಡಬೇಕು. ಮೇಲ್ಗಡೆ 2.25, ಕೆಳಗಡೆ 3.25, ಅರ್ಧ ಇಂಚು ಎಕ್ಸ್ಟ್ರಾ. ಅದಕ್ಕೊಂದು ಬಾಕ್ಸ್ ಹಾಕ್ಕೊಂಡು ಬೇಡ, ಸ್ಕೇಲ್ ಇಟ್ಬಿಡೋಣ. ಓಕೆ, ಇಲ್ಲಿ ಶೋಲ್ಡ್ರ್ ಏನಿದೆ 5.5, ಇಲ್ಲೂ 5.25 ಇಡ್ತಾಯಿದ್ದೀನಿ. 1/4 ಇಂಚು, ಜಸ್ಟ್ 1/4 ಇಂಚು ಆ ಕಡೆಗೆ ಜರುಗಿಸ್ಕೊಂಡು, ಈಗ ಸ್ಮಾಲ್ ಸೈಜ್ ಬ್ಲೌಸು ಟ್ರಯಾಂಗಲ್ ಮಾಡ್ಕೊಳ್ಳಿ. ಚೆಸ್ಟು ಅಪ್ಪರ್ ಚೆಸ್ಟ್ ಇರೋದು 29, 3 ಇಂಚು ಸೇರಿಸ್ಕೊಳ್ತೀನಿ. 32, 32ರಲ್ಲಿ 4 ಭಾಗ 8 ಇಂಚು. ಚೆಸ್ಟ್ ಇರೋದು 29 + 3, 32 / 4, 8. ನೋಡಿ, ಈ ಮೇಲ್ಗಡೆ ಚೆಸ್ಟ್ ಮಾರ್ಕು, ಕೆಳಗಡೆ ವೇಸ್ಟ್ ಮಾರ್ಕು. ಒಂದು ಜಾಯಿಂಟು ಪಕ್ಕಕ್ಕೆ ಸ್ಕೇಲ್ ಇಟ್ಟು ಲೂಸ್ ಸ್ಟ್ರೈಟಿಗೆ ಇದು ನಮ್ಮದು ಲೂಸ್ ಸ್ಟ್ರೈಟ್ ಮಾರ್ಜಿನ್ ಅಂತ. ಓಕೆ, ನೋಡಿ, ಸಿಂಪಲಾಗಿ ಇದಕ್ಕೆ ಸ್ಕೇಲ್ ಇಡಿ ಅಷ್ಟೇ. ಹಾಮ್ ಎಷ್ಟು ಬರಬೇಕು ನೋಡಿ. ಇದು ಹಾಮು 14 ಇಂಚು 7 ಇಂಚು ಬರಬೇಕು ನಮ್ಗೆ. 14 ಅಂದರೆ 7 ಇಂಚು ಬರಬೇಕು. ನೋಡಿ, 7 ಇಂಚು ಕರೆಕ್ಟಾಗಿ ಬರ್ತಾ ಇದೆ, ರೆಡಿ ಇದೆ. ನೋಡಿ, ಇದನ್ನೇ ಸೆಂಟ್ರಿಗೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಒಂದು 4 ಇಂಚು ಬಿಟ್ಟು ಒಂದು ಡಾಟ್. ಕಟ್ ಮಾಡಿಬಿಡೋಣ. ಇಲ್ಲೊಂದು ಮ್ಯಾಚ್ ಮಾಡೋಣ. ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ. ಈ ಡಾಟು
ನೋಡಿ, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ರೆಡಿ. ಈಗ ಫ್ರಂಟ್ ಕಟ್ ಮಾಡಿಬಿಡೋಣ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನು. ನೋಡಿ, ಈ ಬ್ಯಾಕ್ ಪೋರ್ಷನ್ ಏನಿದು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಶೋಲ್ಡ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಶೋಲ್ಡ್ರು ಫ್ರಂಟ್ ನೆಕ್ಕು 6.5 ಒಂದು ಮಾರ್ಕ್ ಮಾಡಿ. ಇದನ್ನು ಹಾಗೆ ಸ್ಕೇಲ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಮಾರ್ಜಿನ್ ಬಿಟ್ಟು ಫ್ರಂಟ್ ನೆಕ್ ಕಟ್ ಮಾಡಿದ್ದೀನಿ. ಈಗ ಬ್ಯಾಕ್ನ ತೆಗೆದು ಸೈಡ್ಗೆ ಇಟ್ಬಿಡೋಣ. ಇಲ್ಲಿ ಶೋಲ್ಡ್ರು, ನೋಡಿ, ಶೋಲ್ಡ್ರಿಂದ ಮಾರ್ಜಿನ್ ಬಿಟ್ಟು ಡಾಟ್ ಪಾಯಿಂಟು 9, 11.5, ಚೆಸ್ಟು 30.5. ಅದರಲ್ಲಿ 10 ಒಂದು ಭಾಗ ನೋಡಿ 3.1 ಬರುತ್ತೆ. 3 ಕಾಲ ಇಡ್ತಾ ಇದ್ದೀನಿ. ಇದು ಡಾಟು, ಇದು ಕಪ್ಸ್ ಲೆಂತ್. ಚೆಸ್ಟ್ ಇರೋದು 30.5, ಸೊಂಟ ಇರೋದು 26. 30.5ಯಲ್ಲಿ 26 ಮೈನಸ್ ಮಾಡಿದ್ರೆ 4.5 ಬರುತ್ತೆ. ಈ ಕಡೆ 1 ಇಂಚು 1 ಪಾಯಿಂಟು, ಆ ಕಡೆ 1 ಇಂಚು 1 ಪಾಯಿಂಟು. ನೋಡಿ, 2 ಮಧ್ಯ 2.5 ಇರೋದು, ಅದರಲ್ಲಿ ಅರ್ಧ 1 ಕಾಲು, ಈ ಕಡೆ 1 ಕಾಲು.
ಕೆಳಗಡೆ ಮಾರ್ಜಿನ್ ಅರ್ಧ ಇಂಚು ಸೇರಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಾರ್ಜಿನ್ ಬಿಟ್ಟಿಲ್ಲ, ರೆಡಿ ಇಟ್ಟಿದ್ದೆ. ಈಗ ನೋಡಿ, ಈ ಮಾರ್ಕಿಂದ ಎಲ್ಲಿಗೆ ಒಂದು ಮಾರ್ಕು ನೋಡಿ, ಇಲ್ಲಿಂದ 1.25 ಇಟ್ಟಿದ್ದೀವಿ, 1 ಕಾಲು ಇಟ್ಟಿದ್ದೀವಲ್ಲ, ಈ ಕ್ರಾಸ್ಗೆ ಒಂದು ಮಾರ್ಕ್. ತುಂಬ ಸಿಂಪಲ್ ಇದು ನೋಡಿ. ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಚೆಸ್ಟು ಅಪ್ಪರ್ ಚೆಸ್ಟ್ 29 ಇದೆ, 3 ಇಂಚ್ ಸೇರಿಸಿದ್ರೆ 32 ಹೇಳಿದ್ದೀನಿ. 32 ಪ್ಲಸ್ ಒಂದು ಅರ್ಧ ಇಂಚು ಡಾಟಿಗೆ ಸೇರಿಸ್ಕೊಳ್ಳಿ, ಅರ್ಧ ಇಂಚು, ಹಂಗೆ 8.25, ಸರಿನಾ? ನೋಡಿ, ನಾವು ಸೊಂಟ ತೊಗೊಂಡಿರೋದು 26, ಬಟ್ ಈ ಪಾರ್ಟ್ ನಮ್ಗೆ ಬರಬೇಕಾಗಿರೋದು 6.25 ಸೊಂಟ ಬರಬೇಕು ಒಂದು ಸೈಡು, ಇದು ಒಂದು ಸೈಡ್ 7.25 ಬರಬೇಕು, ಇಲ್ಲದ 7 ಕಾಲು ಬರಬೇಕು. ನೋಡಿ, ಈಗ ನಾನು ಈ ನೆಕ್ಕಿಂದ ಒಂದು 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲಿಂದ ಒಂದು ಅರ್ಧ ಇಂಚು ಒಂದು ಮಾರ್ಕ್ ಹಾಕ್ತೇನೆ. ಇದು ನೋಡಿ, ನೀವು ಏನಕ್ಕೆ ಅಂತ ಕೇಳಿ, ನೆಕ್ಕು ಬ್ರಾಡ್ ಆಗಲ್ಲ, ಕಮ್ಮಿ ಆಗಬೇಕು. ನೋಡಿ, ಈಗ ಕಮ್ಮಿ ಆಯ್ತಿದ್ದು, ಕಮ್ಮಿ ಆಯ್ತಲ್ವಾ? ಈಗ ನಮ್ಗೆ ಇಲ್ಲಿ ಕರೆಕ್ಟಾಗಿ ಬರುತ್ತಾ ಅಂತ ನೀವು ಕೇಳ್ಬೋದು. ನೋಡಿ, 8 ಇಂಚ್ ಕರೆಕ್ಟಾಗಿದೆ. ಓಕೆ, ಸೊ ಈಗ ನಾವು ಇಲ್ಲಿ ಮಾಡಬೇಕು ಅಂದರೆ, ಇಲ್ಲಿಂದ 3 ಇದೆ, ಇಲ್ಲಿಂದ 7 ಕಾಲಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, 3/4 ಇಂಚಿ ಸೇರಿಸಿ. ಈಗ ಸ್ಕೇಲು, ಸ್ಟ್ರೇಟ್ ಲೈನ್ಸ್, ಇವು ಎರಡಕ್ಕೂ ಸೆಂಟ್ರು 4.25, 2 ಕಾಲು, 2 ಕಾಲಲ್ಲಿ ನೀವು ಕ್ರಾಸ್ ಆಗಿ ಒಂದು ಡಾಟ್ ನೋಡಿ, ಇಲ್ಲಿಂದ ಹಿಂಗೆ ಕ್ರಾಸ್ ಆಗಿ ಮೇಲ್ಗಡೆ ಡಾಟ್. ಇದು ಸೈಡ್ ಡಾಟ್ ಬೇಕಾಗಿಲ್ಲ, ಯಾಕಂದರೆ ಸ್ಮಾಲ್ ಸೈಜು. ಆರ್ಮಲ್ಲು ಶೇಪ್ ತೆಗಿಬೇಕು, ಆರ್ಮ್ ಶೇಪ್ ತೆಗಿಯೋಣ. ಲೈಟಾಗಿ ಒಂದು 1/4 ಇಂಚು, 1 ಪಾಯಿಂಟ್ ಅಷ್ಟೇ ತೆಗಿಯೋದು, ಜಾಸ್ತಿ ತೆಗಿತಾ ಇಲ್ಲ. ಓಕೆ, ಇದ್ರ ಮಾರ್ಕ್ ಮೇಲೇ ಕಟ್ ಮಾಡೋದು, ಯಾಕಂದರೆ ಕೆಳಗಡೆ ಮಾರ್ಜಿನ್ ಬಿಟ್ಕೊಂಡಿದ್ದೀವಿ ನಾವು ಇವಾಗ, ಹಾಗಾಗಿ ಮಾರ್ಕ್ ಮೇಲೇ ಕಟ್ ಮಾಡೋಣ. ಓಕೆ, ಈ ಡಾಟ್ ಏನಿದೆ ಸೆಂಟ್ರ್ ಮಾಡಿ, ಇದನ್ನು ಲೆವೆಲ್ ಮಾಡ್ಕೊಳ್ಳಿ. ಅವಾಗ ಈ ಡಾಟು ಈಕ್ವಲ್ ಆಗಿ ಬರುತ್ತೆ. ಇಲ್ಲೊಂದು ನೇಚು ಮತ್ತು ಇಲ್ಲೊಂದು ನೇಚು, ಆರ್ಮೋಲು, ಏಳು. ಇದರಲ್ಲಿ ಎಷ್ಟು ಎಕ್ಸೆಸ್ ಆಗಿ ಬರುತ್ತೆ ಅಂತ ನೋಡಬೇಕೀಗ ನಾವು. 5, 6, 7 ನೋಡಿ, ಇದರಲ್ಲಿ 1 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ನಾವು ಇಲ್ಲೇ 1 ಇಂಚು ಡಾಟ್ ಹೊಡೆದ್ಬಿಡ್ಬೇಕು. ನಮ್ಗೆ ರೆಡಿ ಚೆಸ್ಟ್ ಮೇಲೆ ಎಷ್ಟು ಬರಬೇಕು? 8 ಇಂಚ್ ಬರಬೇಕು, ಬರ್ತಾಯಿದೆ. ಡಾಟ್ ಚೆಸ್ಟು ಎಷ್ಟಿರೋದು? 30.25. ಇದು 34 ಬರಬೇಕು, ಬರ್ತಾಯಿದೆ.
ನೋಡಿ ಈ ಮಾರ್ಜಿನ್ ನಮಗೆ ಜಾಸ್ತಿ ಆಗಿದೆ, ಇಲ್ಲಿ ಇದನ್ನು ಕಮ್ಮಿ ಮಾಡ್ಕೋಬೇಕು. ಮಾರ್ಜಿನ್ ಹೋಗಿ ಕರೆಕ್ಟಾಗಿ ಬರುತ್ತೆ ನೋಡಿ. ಇದು ಡಾಟ್ ಹಿಂಗೆ ಹಿಡಿದಾಗ ಕರೆಕ್ಟಾಗಿ ಬಂದು ಇಲ್ಲಿ ಕೂರುತ್ತೆ. ಈ ಪೀಸ್ ಏನಿದೆ ಇದನ್ನು ಯೂಸ್ ಮಾಡೋಣ. ಸ್ಟ್ರೈಟ್ ಲೈನು, ಸ್ಮಾಲ್ ಸೈಜು, ಇಲ್ಲಿ 2 ಕಾಲು 2 ಮುಕ್ಕಾಲು 6.5 ಬರುತ್ತೆ. ಇಲ್ಲಿಂದ ಮಾರ್ಜಿನು ಒಂದು ಸ್ಕೇಲ್ ಅಷ್ಟು. ನೋಡಿ ಡಾಟ್ ಹೊಡೆದಾಗ ಕರೆಕ್ಟಾಗಿ ಬೆಲ್ಟ್ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಫ್ರಂಟು ಅಷ್ಟೇ ಡಾಟ್ ಹೊಡೆದ್ಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಲೀವ್ಸ್ ಲೆಂತ್ ಇರೋದು 5 ನೋಡಿ, ಅರ್ಧ ಇಂಚ್ ಮೇಲೆ ಇಟ್ಟಿದ್ದೀನಿ, 5.5. ಇಲ್ಲಿ ನಮಗೆ ಎಷ್ಟು ಮಾರ್ಜಿನ್ ಬಿಡ್ಕೊ ಫೋಲ್ಡಿಂಗ್ ಅಷ್ಟು ಮಾರ್ಜಿನ್ ಬಿಟ್ಕೊಳ್ಳೋಣ. ಕೈ ಲೂಸು 12 ಸ್ವಲ್ಪ ಜಾಸ್ತಿನೇ ಆಯಿತು ಕೈ ಲೂಸು ಇರೋಕ್ಕೆ, ಬಟ್ ಮೆಷರ್ಮೆಂಟ್ ಹಂಗಿದೆ, ನಾನು ಹಂಗೆ ಮಾಡ್ತೀನಿ. ಹೇಳಿದೆ ಹಾಮೂಲು, ನಾವು ಅದರಲ್ಲಿ 1 ಇಂಚ್ ಲೆಸ್ ಮಾಡಿದ್ರೆ 6 ಅರ್ಧ 3, ಇದು 6. ಆ್ಯಕ್ಚುಲಿ ಕೈ ಲೂಸು ಜಾಸ್ತಿ ಇದೆ ನನ್ನ ಪ್ರಕಾರ, ಸ್ಟ್ರೈಟಾಗೆ ಬರ್ತಾ ಇದೆ. ಬಟ್ ಅವ್ರು ಮೆಷರ್ಮೆಂಟ್ ತೆಗೆದಿರೋದು ಹಂಗೆ ತೆಗೆದಿದ್ದಾರಾ ಇಲ್ಲ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ, ನಾವು ಹಂಗೆ ಮಾಡೋಣ. ಓಕೆ ನೋಡಿ, ಇಲ್ಲಿಂದ 1/4 ಇಂಚ್ ಬಿಡ್ತೀನಿ, ಯಾಕೆ ಸ್ಮಾಲ್ ಸೈಜ್ ಇದು. ಬಿಟ್ಟು ನೋಡಿ ಸ್ಲೀವ್ಸು ಇದ್ರ ಮೇಲೆ ಮಾರ್ಕ್ ಮಾಡಿ ಇಡಿ. ಓಕೆ, ಇನ್ನೊಂದು ಸತಿ ಮಾಡ್ತೀನಿ. ಕರೆಕ್ಟಾಗಿ ಬರ್ತಾ ಇದೆ. ಈಗ ಇಲ್ಲೊಂದು ಮ್ಯಾಚ್, ಸ್ಲೀವ್ಸ್ಗೆ ಇಲ್ಲೊಂದು ಮ್ಯಾಚ್ ನೋಡಿ. ಹಾಮೂಲು 1/4 ಇಂಚು ಒಂದು ಫುಲ್ ಪಾಯಿಂಟ್ ಅಷ್ಟಕ್ಕೆ ಎಸ್ ಶೇಪ್. ಏನು ನೀವು ನೋಡ್ತಾ ಇರಬೇಡಿ, ಹಾಗೆ ಕಟ್ ಮಾಡಿ. ಅದಕ್ಕೆ ಸ್ಕೇಲು ಎಲ್ಲ ಬೇಡ, ಟ್ರೈನಿಂಗ್ ಆಗ್ತಾ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. 30 ವೆರಿ ಈಸಿ ಆ್ಯಂಡ್ ಸಿಂಪಲ್ ಆಗಿ ಒಂದು 30 ಸೈಜ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಅದು ಸಿಕ್ಕದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.